मेरे प्रिय छात्रों, मेरा नाम M.K. अंजना मूर्ति है। मैं पिछली कक्षा में ईमानदारों के सम्मेलन में नामक पाठ में इन विषयों के बारे में समझाया था कि ईमानदार सम्मेलन का उद्घाटन किस तरह हुआ, लेखक कितने समय तक भाषण दिया, लेखक हाट बड़ी फूल मालाओं को देखकर क्या सोचा और चप्पल की घटना, लेखक के चप्पलों की गायब किस तरह हुई और लेखक के चप्पलों को पहने हुए व्यक्ति लेखक के पास ही आकर क्या कहा आदि विषयों के बारे में हम जान कर लिया। छात्रों, ईमानदारों के सम्मेलन में लेखक को और क्या क्या अनुभव होते हैं, इन विषयों के बारे में आज हम जान करेंगे। ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ईमानदारों के सम्मेलन में ಪಾಠದ ಬಗ್ಗೆ ತಿಳ್ಕೊಂತಾ ಇದ್ವಿ। ईमानदारों के सम्मेलन में ಪಾಠದಲ್ಲಿ ಹಿಂದಿನ ತರಗತಿಯಲ್ಲಿ ईमानदार ಪ್ರಾಮಾಣಿಕರ ಸಮ್ಮೇಳನದ ಉದ್ಘಾಟನೆ ಯಾವ ರೀತಿ ಆಯಿತು, ಲೇಖಕರು ಅವರಿಗೆ ಹಾಕಿರುವಂತಹ ಲೇಖಕರಿಗೆ ಸ್ವಾಗತ ಕಮಿಟಿ ಹಾಕಿರುವಂತಹ 8 ದೊಡ್ಡ ದೊಡ್ಡ ಹಾರಗಳನ್ನು ನೋಡಿ ಏನು ಯೋಚನೆ ಮಾಡಿದ್ರು ಲೇಖಕರು ಯಾವ ರೀತಿ ಪ್ರಾಮಾಣಿಕರ ಸಮ್ಮೇಳನದಲ್ಲಿ ಭಾಷಣ ಮಾಡಿದ್ರು, ಲೇಖಕರ ಚಪ್ಪಲಿ ಹೇಗೆ ಕಳೆದೋಯಿತು, ಲೇಖಕರ ಚಪ್ಪಲಿಯನ್ನು ಕದ್ದಂಥ ವ್ಯಕ್ತಿ ಲೇಖಕರ ಬಳಿಗೆ ಬಂದು ಏನು ಹೇಳಿದ ಮುಂತಾದ ವಿಷಯಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ। ವಿದ್ಯಾರ್ಥಿಗಳೇ, ಇನ್ನೂ ಲೇಖಕರಿಗೆ ಈ ಪ್ರಾಮಾಣಿಕರ ಸಮ್ಮೇಳನದಲ್ಲಿ ಯಾವ ಯಾವ ಅನುಭವಗಳಾದವು ಅದರ ಬಗ್ಗೆ ನಾವು ತಿಳಿಯೋಣ। छात्रों, आप सभी को मालूम था कि लेखक के चप्पल गायब थे ईमानदारों के सम्मेलन में। कार्यक्रम के बाद लेखक जब अपने कमरे चलने लगे तब चप्पल पहनने गया, चप्पल गायब थे। लेखक के जूते के जगह एक पुराने फटे चप्पल थे। लेखक उन्हीं फटे पुराने चप्पलों को पहनकर अपने कमरे गए। उस दिन रात एक ईमानदार डेलीगेट ने लेखक के कमरे में आकर लेखक से पूछा कि क्या आपकी चप्पलें गायब हो गई? लेखक ने कहा, हाँ, ईमानदार सम्मेलन एक बड़ी जलसा है, ऐसे बड़ी जलसे में शायद चप्पलों की अदली बदल हो चुकी होगी। लेखक ने ध्यान से उस डेलीगेट की ओर देखा। लेखक के चप्पलों को ईमानदार डेलीगेट ही पहना था और वह ईमानदार डेलीगेट भी लेखक के चप्पलों को, पुराने फटे चप्पलों को ही देख रहा था। फिर भी वह व्यक्ति बेहिचक होकर लेखक को उपदेश दिया कि देखिए, कहीं भी जगह दोनों चप्पलों को एक ही जगह नहीं छोड़नी चाहिए। एक छोड़ने के बाद उसके 10 फुट के बाद दूसरे चप्पल को छोड़ना चाहिए, तब कोई भी व्यक्ति हमारे चप्पलों को
नहीं पहनते। मैं ऐसे ही करता हूँ, इसलिए मेरे चप्पलों को कोई भी नहीं पहन लिया। इस तरह वह व्यक्ति लेखक के चप्पलों को चोरी करके लेखक को उपदेश दे रहा था। लेखक ने सोचा कि मेरे चप्पलों को यही व्यक्ति चोरी किया है और मेरे पास रहे फटे पुराने चप्पल इसका भी है। फिर भी लेखक ने कहा, कोई बात नहीं, मैं कल दूसरे चप्पलों को खरीद लूँगा। आपकी चप्पलें कोई भी नहीं पहन लिया, यह खुशी की बात है। इस तरह कहा। ಅಂದರೆ ನಿಮಗೆಲ್ಲ ಗೊತ್ತಿದೆ, ಲೇಖಕರ ಚಪ್ಪಲಿ ಪ್ರಾಮಾಣಿಕರ ಸಮ್ಮೇಳನದಲ್ಲಿ ಕಾಣೆಯಾಗಿತ್ತು. ಲೇಖಕರು ಚಪ್ಪಲಿಯನ್ನು ಕೆಳಗಡೆ ಬಿಟ್ಟು ವೇದಿಕೆ ಮೇಲೆ ಹೋಗಿದ್ದರು. ಅಲ್ಲಿ ಕಾರ್ಯಕ್ರಮ ಎಲ್ಲ ಮುಗಿಸಿ ಭಾಷಣ ಎಲ್ಲ ಆದಮೇಲೆ ಜನರ ಹತ್ರ ಮಾತಾಡಿದ್ರು. ಜನರ ಜೊತೆ ಮಾತುಕತೆ ಎಲ್ಲ ಆದಮೇಲೆ ಲೇಖಕರು ರೂಮ್ಗೆ ಹೊರಡಬೇಕು ಅಂತ ಚಪ್ಪಲಿ ಹೋಗೋಷ್ಟರಲ್ಲಿ ಚಪ್ಪಲಿ ಕಾಣೆಯಾಗಿತ್ತು. ಲೇಖಕರ ಚಪ್ಪಲಿ ಹೊಸದಾಗಿದ್ದವು, ಚೆನ್ನಾಗಿದ್ದವು. ಆದರೆ ಲೇಖಕರ ಚಪ್ಪಲಿಯನ್ನು ಯಾರೋ ಹಾಕ್ಕೊಂಡು ಹೋಗ್ಬಿಟ್ಟು ಅವುಗಳ ಜಾವದಲ್ಲಿ ಒಂದು ಹಳೆಯ ಕಿತ್ತೋಗಿರುವಂಥ ಚಪ್ಪಲಿಯನ್ನು ಬಿಟ್ಟಿದ್ರು. ಈ ಮಾತು ಎಲ್ಲ ಕಡೆ ಹಬ್ಬಿತು. ಲೇಖಕರು ಅದೇ ಹಳೆಯ ಕಿತ್ತು ಹೋಗಿರುವಂಥ ಚಪ್ಪಲಿಯನ್ನು ಹಾಕ್ಕೊಂಡು ತಮ್ಮ ಕೋಣೆಗೆ ಹೋದರು. ಅವತ್ತು ರಾತ್ರಿ ಲೇಖಕರ ಕೋಣೆಗೆ ಒಬ್ಬ ಪ್ರಾಮಾಣಿಕ ಪ್ರತಿನಿಧಿ, ಪ್ರಾಮಾಣಿಕರ ಸಮ್ಮೇಳನದ ಪ್ರತಿನಿಧಿ ಬಂದ. ಲೇಖಕರನ್ನ ಕೇಳ್ದ, ನಿಮ್ಮ ಚಪ್ಪಲಿ ಯಾರು ಹಾಕ್ಕೊಂಡೋಗ್ಬಿಟ್ಟಿದಾರಂತೆ, ನಿಜಾನ ಅಂತ ಕೇಳ್ದ. ಲೇಖಕರು ಹೇಳಿದ್ರು, ಹೌದು, ಇದೊಂದು ದೊಡ್ಡ ಸಮ್ಮೇಳನ, ಇಂತಹ ದೊಡ್ಡ ದೊಡ್ಡ ಸಮ್ಮೇಳನದಲ್ಲಿ ಚಪ್ಪಲಿಯ ಹಲ್ಲು ಬದಲಾಗೋದು ಸಹಜ ಅಂತಂದರು. ಲೇಖಕರು ಗಮನ ಇಟ್ಟು ಆ ವ್ಯಕ್ತಿ ಕಡೆ ನೋಡಿದ್ರು. ಆ ವ್ಯಕ್ತಿಯ ಕಾಲಲ್ಲಿರುವಂಥ ಚಪ್ಪಲಿ ಲೇಖಕರವೇ ಆಗಿದ್ದವು. ಮತ್ತು ಆ ವ್ಯಕ್ತಿಯೂ ಸಹ ಲೇಖಕರು ಹಾಕ್ಕೊಂಡು ಬಂದಿದ್ದಂತಹ ಹಳೆಯ ಕಿತ್ತೋಗಿರೋ ಚಪ್ಪಲಿಗಳನ್ನೇ ನೋಡ್ತಾ ಇದ್ದ. ಲೇಖಕರು ತೀರ್ಮಾನ ಮಾಡಿದ್ರು, ನನ್ನ ಚಪ್ಪಲಿಗಳನ್ನು ಹಾಕ್ಕೊಂಡಿರೋ ವ್ಯಕ್ತಿ ಇವರೇ. ಆದರೂ ಆ ವ್ಯಕ್ತಿ ಸಂಕೋಚ ಇಲ್ಲದೆ ಲೇಖಕಕ್ಕೆ ಹೇಳ್ದ, ನೋಡಿ, ಎಲ್ಲೇ ನಾವು ಚಪ್ಪಲಿಯನ್ನು ಬಿಡಬೇಕಾದ್ರೂ ಎರಡೂ ಚಪ್ಪಲಿಗಳನ್ನು ಒಂದೇ ಕಡೆ ಬಿಡಬಾರ್ದು. ಒಂದು ವೇಳೆ ನಾವು ಬಿಟ್ಟರೆ ನಮ್ಮ ಚಪ್ಪಲಿಯನ್ನು ಹಾಕ್ಕೊಂಡು ಹೋಗ್ಬಿಡ್ತಾರೆ. ಒಂದನ್ನು ಈ ಕಡೆ ಬಿಡಬೇಕು, ಇನ್ನು ಒಂದೊಂದನ್ನು ಆ ಕಡೆ ಬಿಡಬೇಕು. ಆವಾಗ ಯಾರು ಹಾಕ್ಕೊಂಡು ಹೋಗೋದಿಲ್ಲ, ಕದ್ದುಕೊಂಡು ಹೋಗೋದಿಲ್ಲ. ನಾನು ಹಾಗೇ ಮಾಡ್ತೀನಿ, ಅದಕ್ಕೆ ನಾನು ಚಪ್ಪಲಿ ಯಾರು ಹಾಕ್ಕೊಂಡೋಗಿಲ್ಲ ಅಂತ ನಿಸ್ಸಂಕೋಚವಾಗಿ ನಾಚಿಕೆಯಿಂದ ಆ ವ್ಯಕ್ತಿ ಹೇಳ್ದ. ಲೇಖಕರು ಹೇಳಿದ್ರು, ಪರವಾಗಿಲ್ಲ ಬಿಡಿ, ನನ್ನ ಚಪ್ಪಲಿ ಹೋದ್ರೂ ಪರವಾಗಿಲ್ಲ, ನಾಳೆ ಹೊಸ ತಗೊಂತೀನಿ, ನಿಮ್ಮ ಚಪ್ಪಲಿ ಹೋಗಿಲ್ವಲ್ಲ ಅಂತ ಲೇಖಕರು ಮಾತನ್ನು ಮುಗಿಸಿದ್ರು. ಫಿರ್ ಮೈನೆ ದೇಖಾ ಕಿ, ಅಲ್ಲಿವರೆಗೂ ಪಾಠ ಆಗಿತ್ತು. ಛಾತ್ರೋ ಹಾಗೆ देखिए, फिर मैंने देखा कि एक बिस्तर की चादर गायब है. फिर लेखक ने अपने कमरे में देखा कि बिस्तर की चादर गायब था. लेखक के कमरे में बिस्तर की चादर, बिस्तर का मतलब बेड, चादर ಕ್ಲಾತ್ ಅಂದರೆ ಹಾಸಿಗೆ ಮೇಲೆ ಹಾಕುವಂತಹ ಬಟ್ಟೆ. ಲೇಖಕರು ಮತ್ತೆ ರೂಮಲ್ಲಿ ಚೆಕ್ ಮಾಡಿದ್ರು. ಹಾಸಿಗೆ ಮೇಲೆ ಹಾಕಿರುವಂತಹ ಬಟ್ಟೆ ಕಾಣೆಯಾಗಿತ್ತು. मैंने आयोजनकर्ताओं से कहा तो उन्होंने जवाब दिया, होटल वालों ने दुल्हने को भेज दी होगी, दूसरी आ जाएगी, पर दूसरी आई नहीं. लेखक ने आयोजनकर्ताओं से पूछा कि मेरे कमरे में बिस्तर की चादर
गायब हो गई है। उन्होंने कहा कि शायद होटल वालों ने दुलाने को बेच दी होगी, दूसरी कल आ जाएगी। लेकिन कल आ गई, लेकिन दूसरी चादर आया नहीं। ಲೇಖಕರು ಚೆಕ್ ಮಾಡಿದ್ರು, ಹಾಸಿಗೆ ಮೇಲೆ ಹಾಕುವಂತಹ ಬಟ್ಟೆ ಕಾಣೆಯಾಗಿತ್ತು. ಲೇಖಕರು ವ್ಯವಸ್ಥಾಪಕರ ಹತ್ರ ಕೇಳಿದ್ರು, ಏನಪ್ಪ ನಂದು ಬೆಡ್ ಮೇಲೆ ಹಾಕುವಂತಹ ಬಟ್ಟೆ ಕಾಣೆಯಾಗಿದೆ. ಅವರು ಹೇಳಿದ್ರು, ಬಹುಶಃ ಹೋಟೆಲ್ನವರು ಈ ಬಟ್ಟೆಯನ್ನು ಒಗೆಯೋದಕ್ಕೆ ಕಳಿಸಿರ್ಬೋದು, ನಾಳೆ ಇನ್ನೊಂದು ಬಟ್ಟೆ ಬರುತ್ತೆ ಅಂತಂದರು. ಆದರೆ ಮಾರನೇ ದಿನ ಬಂತು, ಬಟ್ಟೆ ಮಾತ್ರ ಬರಲಿಲ್ಲ, ಇನ್ನೊಂದು ಬಟ್ಟೆ ಮಾತ್ರ ಬರಲಿಲ್ಲ. ಅಂದರೆ ಲೇಖಕರ ಕೋಣೆಯಲ್ಲಿ ಲೇಖಕರ ಹಾಸಿಗೆ ಮೇಲೆ ಹಾಕುವಂತಹ ಬಟ್ಟೆಯು ಪ್ರಾಮಾಣಿಕರ ಸಮ್ಮೇಳನದಲ್ಲಿ ಕಾಣೆಯಾಗಿತ್ತು. इस तरह एक एक चीज़ लेखक के कमरे में गायब होती थी.